ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ ಆ್ಯಂಡ್ ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ, ನನ್ನ ಹೆಸರು ಭೂಮಿಕಾ. ನಾನು ಬ್ಯೂಟಿ, ಫ್ಯಾಷನ್, ಟ್ರಾವೆಲ್, ಮೇಕಪ್, ಕುಕಿಂಗ್, ಲೈಫ್ ಸ್ಟೈಲ್ ಇದೆಲ್ಲದ್ರ ಬಗ್ಗೆನೂ ವೀಡಿಯೋಸ್ನ ಮಾಡ್ತೀನಿ. ನಿಮಗೇನಾದರೂ ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇವಾಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬಿಕಾಸ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ನೀವು ಯಾವಾಗ ಬೇಕಾದರೂ ಹೋಗಿ ವೀಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಸೊ ಈಗ ಇವತ್ತಿನ ವೀಡಿಯೋಗೆ ಬರೋಣ. ಸೊ ಇವತ್ತಿನ ವೀಡಿಯೋ ಏನು ಅಂತ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ, ಬಿಕಾಸ್ ತಮ್ಮನೇಲಿ ನೋಡಿನೇ ವಿಡಿಯೋ ಓಪನ್ ಮಾಡಿರ್ತೀರ ಎಲ್ಲರೂ. ಸೊ ಎಸ್, ಸ್ಕಿನ್ ಕೇರ್. ತುಂಬ ಜನಕ್ಕೆ ಇನ್ನೂ ಡೌಟ್ ಇರುತ್ತೆ ಆ್ಯಂಡ್ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಸ್ಕಿನ್ ಕೇರ್ ಮಾಡಬೇಕಾ, ಮಾಡಿದ್ರು ಏನಕ್ಕೆ ಮಾಡಬೇಕು, ಏನು ಬೆನಿಫಿಟ್ಸ್ ಇದೆ ಅದರಿಂದ ಅಂತ ಎಲ್ಲ ತುಂಬ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇಟ್ಕೊಂಡು ಇನ್ನೂ ತುಂಬ ಜನ ಡೌಟಲ್ಲೇ ಇರ್ತಾರೆ. ಬಟ್ ಇನ್ನು ತುಂಬ ಜನಕ್ಕೆ ಗೊತ್ತಿರುತ್ತೆ ಆಲ್ರೆಡಿ ಏನಕ್ಕೆ ಮಾಡಬೇಕು ಆ್ಯಂಡ್ ಅವ್ರು ಫಾಲೋ ಕೂಡ ಮಾಡ್ತಾ ಇರ್ತಾರೆ ಸ್ಕಿನ್ ಕೇರ್ನ. ಇವಾಗಂತೂ ಚಿಕ್ಕ ಮಕ್ಕಳಿಂದ, ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವಂತಹ ಅಜ್ಜ ಅಜ್ಜಿರ ತನಕ ಗೊತ್ತಿರುತ್ತೆ ಸ್ಕಿನ್ ಕೇರ್ ಅಂದರೆ ಏನು ಅಂತ. ಆ್ಯಂಡ್ ತುಂಬ ಜನ ಮಾಡ್ತಿರ್ತಾರೆ ಕೂಡ. ನಾವೆಲ್ಲ ಸ್ಕೂಲ್ಗೆ ಹೋಗುವಾಗ ನಮಗೆ ಸ್ಕಿನ್ ಕೇರ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಸುಮ್ಮನೆ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡು, ಪಾಂಡ್ಸ್ ಪೌಡ್ರ್ ಹಚ್ಕೊಂಡು ಹೋಗ್ತಾ ಇದ್ವಿ. ಅದೂ ಯಾವಾಗ ಕಾಲೇಜಲ್ಲಿ. ಸ್ಕೂಲ್ಗೆ ಹೋಗುವಾಗೆಲ್ಲ ಸುಮ್ಮನೆ ಹಾಗೆ ಅಮ್ಮ ಏನು ಹಚ್ಚಿ ಕಳಿಸ್ತಿದ್ರು ಅದರಲ್ಲೇ ಹೋಗ್ತಿದ್ವಿ ಅಷ್ಟೇ. ಬಟ್ ಇವಾಗ ಕಾಲ ಮುಂದುವರೆದಿದೆ, ಅದಕ್ಕೆ ತಕ್ಕಂಗೆ ನಾವು ಕೂಡ ಅಪ್ಡೇಟ್ ಆಗಬೇಕು. ಸೊ ಸ್ಕಿನ್ ಕೇರ್ನ ಫಾಲೋ ಮಾಡಬೇಕು. ಸೊ ಏನಕ್ಕೆ ಸ್ಕಿನ್ ಕೇರ್ ಮಾಡಬೇಕು ಅಂತ ಅಂದರೆ, ಹೊರಗಡೆ ಹೋಗಿ ಏನಕ್ಕಾದರೂ ಕೆಲಸಕ್ಕಿರ್ಬೋದು ಅಥವಾ ಯಾವುದೇ ವಿಚಾರಕ್ಕಿರ್ಬೋದು ಮನೆಯಿಂದ ಹೊರಗಡೆ ಹೋಗ್ತೀವಿ ಎಲ್ಲರೂ. ಮನೇಲೇ ಅಂತೂ ಕೂತ್ಕೊಂಡಿರಲ್ಲ. ಸೊ ಹೊರಗಡೆ ಹೋದಾಗ ಏನಾಗುತ್ತೆ, ಇವಾಗಂತೂ ತುಂಬಾ ಪೊಲ್ಯೂಷನ್ ಮತ್ತು ಟ್ರಾಫಿಕ್ಕಿಂದ ಆ ಹೊಗೆ, ಧೂಳು ಅದೆಲ್ಲದ್ರಿಂದನೂ ನಮ್ಮ ಸ್ಕಿನ್ ತುಂಬಾ ಹಾಳಾಗುತ್ತೆ, ತುಂಬಾ ಡ್ಯಾಮೇಜ್ ಆಗುತ್ತೆ ನಮ್ಮ ಸ್ಕಿನ್ನು. ಸೊ ಆ್ಯಂಡ್ ಆಲ್ಸೋ ಸೂರ್ಯನ ಕಿರಣಗಳೇನಿರುತ್ತೆ, ಯು ವಿ ರೇಸ್ ನಮ್ಮ ಸ್ಕಿನ್ ಮೇಲೆ ಬಿದ್ದಾಗ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸೊ ಅದರಿಂದ ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಅಥವಾ ಪಿಗ್ಮೆಂಟೇಷನ್ ಇದೆಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಆ್ಯಕ್ನೆ ಬಂದು ಅದು ವಾಸಿ ಆದಮೇಲೆ ಆ ಸ್ಪಾಟಲ್ಲೇ ಉಳ್ಕೊಳ್ಳೋದು ಅಥವಾ ಆ ಧೂಳು ಪೊಲ್ಯೂಷನಿಂದ ನಮ್ಮ ಸ್ಕಿನ್ನಲ್ಲಿ ಅಕ್ಯುಮಿಲೇಟ್ ಆಗಿ ಆಯಿಲ್ ಮತ್ತು ಆ ಧೂಳೆಲ್ಲ ಅಕ್ಯುಮಿಲೇಟ್ ಆಗಿ ಪಿಂಪಲ್ಸ್ ಆಗೋದು, ಈ ಥರ ತುಂಬಾ ಸಮಸ್ಯೆಗಳಾಗುತ್ತೆ. ಸೊ ಇದೆಲ್ಲ ಆಗಬಾರ್ದು ಅಂತ ಅಂದರೆ ನಾವು ಒಂದು ಪ್ರಾಪರ್ ಆಗಿರುವಂತಹ ಸ್ಕಿನ್ ಕೇರ್ ರುಟೀನನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಸ್ಕಿನ್ ಕೇರ್ ರುಟೀನ್ ಅಂತ ಅಂದರೆ ಇಟ್ಸ್ ನಾಟ್ ಜಸ್ಟ್ ಹೊರಗಡೆಯಿಂದ ನಾವು ಏನೇನೋ ಕ್ರೀಮೆಲ್ಲ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತಲ್ಲ. ನಾವು ಇಂಟರ್ನಲ್ ಕೇರ್ ಕೂಡ ತಗೋಬೇಕು. ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ತುಂಬ ನೀರು ಕುಡಿಬೇಕು. ದಿನಕ್ಕೆ ಒಂದು 2-3 ಲೀಟರ್ ನೀರು ಕುಡಿಬೇಕು. ಅದರಿಂದನೇ ನಮ್ಮ ಸ್ಕಿನ್ ಒಂದು 50% ಚೆನ್ನಾಗಾಗ್ಬಿಡುತ್ತೆ. ನಮ್ಮ ಬಾಡಿಲಿರುವಂತಹ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗಿ ಫೇಸ್ ಕ್ಲಿಯರ್ ಆಗುತ್ತೆ ಮತ್ತು ಗ್ಲೋಯಿಂಗ್ ಆಗುತ್ತೆ. ಅದಾದಮೇಲೆ ಫ್ರೆಶ್ ಫ್ರೂಟ್ಸ್ ತಿನ್ನಬೇಕು. ಫ್ರೂಟ್ಸು ಅಷ್ಟೇ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ ಆ್ಯಂಡ್ ಸ್ಕಿನ್ನನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಕಾಪಾಡ್ಕೊಳ್ಳುತ್ತೆ. ಆ್ಯಂಡ್ ಫ್ರೆಶ್ ವೆಜಿಟೇಬಲ್ಸ್ ಇರ್ಬೋದು ಅಥವಾ ಸೊಪ್ಪುಗಳು, ತರಕಾರಿ, ರಾ ವೆಜಿಟೇಬಲ್ಸ್, ಸೊ ಇದೆಲ್ಲದನ್ನು ತಿನ್ನೋದ್ರಿಂದ ನಮ್ಮ ಸ್ಕಿನ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಒಂದು 50% ಆದರೆ, ಇನ್ನು 50% ಬಂದು ನಾವು ಎಕ್ಸ್ಟರ್ನಲ್ ಕೇರ್ ಮಾಡ್ಕೊಳ್ಳೋದು. ಸೊ ಇಂಟರ್ನಲ್ ಕೇರ್ ಆ್ಯಂಡ್ ಎಕ್ಸ್ಟರ್ನಲ್ ಕೇರ್ ಎರಡೂ ಮಾಡಿಕೊಂಡಾಗ ಅಷ್ಟೇ ನಮ್ಮ ಸ್ಕಿನ್ ಚೆನ್ನಾಗಿರೋದಕ್ಕೆ ಸಾಧ್ಯ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ಯಾವ ಥರ ಸ್ಕಿನ್ ಕೇರ್ನ ಮಾಡ್ಕೋತೀನಿ, ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಯಾವ ಆರ್ಡರಲ್ಲಿ ನಾನು ಸ್ಕಿನ್ ಕೇರ್ನ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಸ್ಕಿನ್ ಕೇರ್ ಆ್ಯಕ್ಚುಲಿ ತುಂಬ ಜನ ಸೆಲೆಬ್ರಿಟೀಸ್ ಎಲ್ಲ ವೀಡಿಯೋಸ್ ಮಾಡಿರ್ತಾರೆ ಸ್ಕಿನ್ ಕೇರ್ ಯಾವ ಥರ ಮಾಡ್ಕೋತಾರೆ ಅಂತ. ಬಟ್ ನನಗನ್ಸೋ ಪ್ರಕಾರ ನಾವು ಅಷ್ಟೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡೋ ನೆಸೆಸಿಟಿ ಇರಲ್ಲ. ಬಿಕಾಸ್ ಅವರು ಅಂದರೆ ಡೈಲಿ ಮೇಕಪ್ ಹಾಕೋತಾ ಇರ್ತಾರೆ, ಅವ್ರ ಸ್ಕಿನ್ ತುಂಬಾ ಎಕ್ಸ್ಪೋಸ್ ಆಗುತ್ತೆ ಮೇಕಪ್ಪಿಗೆ. ಸೊ ತುಂಬಾ ಡ್ಯಾಮೇಜ್ ಆಗುತ್ತೆ ಸ್ಕಿನ್ನು. ಬಟ್ ನಾವು ಅಷ್ಟೆಲ್ಲ ಮೇಕಪ್ ಹಾಕೊಳ್ಳಲ್ಲ. ನಾರ್ಮಲಾಗಿ ಏನು ಒಂದು ಫೌಂಡೇಶನ್ ಇರ್ಬೋದು ಅಥವಾ ಕಾಂಪ್ಯಾಕ್ಟ್ ಅಷ್ಟೇ ನಾವು ಯೂಸ್ ಮಾಡೋದು. ಅದು ನಾಟ್ ಆನ್ ಅ ಎವ್ರಿ ಡೇ ಬೇಸಿಸ್. ಯಾವುದಾದ್ರೂ ಒಕೇಶನ್ ಇದ್ದಾಗ ಅಷ್ಟೇ ಮೇಕಪ್. ನಾನು ಎಸ್ಪೆಷಲಿ ಮೇಕಪ್ ಹಾಕೋದೇ ಇಲ್ಲ. ಏನಾದರೂ ಫಂಕ್ಷನ್ಸ್ ಇದ್ದಾಗ ಅಥವಾ ಎಲ್ಲಾದರೂ ಹೋಗಬೇಕು ಅಂದಾಗ ಮಾತ್ರ ಮೇಕಪ್ನ ಹಾಕೋದು. ಇಲ್ಲಾಂದರೆ ನಾನು ಜಸ್ಟ್ ಸ್ಕಿನ್ ಕೇರ್ ಮಾಡ್ಕೊಂಡು ಬಿಟ್ಬಿಡ್ತೀನಿ ಸ್ಕಿನ್ನನ್ನು. ಸೊ ಸೆಲೆಬ್ರಿಟಿ ಥರ ಸ್ಕಿನ್ ಕೇರ್ ನಮಗೆ ನೆಸೆಸಿಟಿ ಇಲ್ಲ. ಜಸ್ಟ್ ಸಿಂಪಲ್ ಸ್ಟೆಪ್ಸಲ್ಲಿ ನಾವು ಸ್ಕಿನ್ ಕೇರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಯಾವ ಥರ ಮಾಡ್ಕೋಬೇಕು ಆ್ಯಂಡ್ ನಾನು ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ, ಯಾವ ಥರ ಮಾಡ್ಕೋತೀನಿ ಸ್ಕಿನ್ ಕೇರ್ನ ಅಂತ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಹೇರ್ ಟೈ ಮಾಡಿಬಿಡ್ತೀನಿ ನಾನು, ಬಿಕಾಸ್ ಮುಖದ ಮೇಲೆಲ್ಲ ಬಂದರೆ ಇರಿಟೇಟ್ ಆಗುತ್ತೆ.
ಆ್ಯಂಡ್ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿದ್ರಿ, ನಿಮ್ಮ ಕೂದಲಿಗೆ ನೀವೇನು ಕೇರ್ ಮಾಡ್ತೀರಾ, ಹೇರ್ ಕೇರ್ ರೊಟೀನ್ ತೋರಿಸಿ ಅಂತ ಕಮೆಂಟಲ್ಲಿ ಕೂಡ ಕೇಳಿದ್ರಿ ಯಾವುದೋ 1-2-3 ವೀಡಿಯೋಗೆ. ಸೊ ಖಂಡಿತವಾಗ್ಲೂ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇರ್ ಕೇರ್ ರೊಟೀನ್ನ. ನಾನು ಕೂದಲಿಗೆ ಯಾವ ಆಯಿಲ್ ಹಾಕೋತೀನಿ ಆ್ಯಂಡ್ ಯಾವ ಥರ ಹೇರ್ ಮಾಸ್ಕ್ ಹಾಕೋತೀನಿ ಅದೆಲ್ಲದನ್ನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಇವಾಗ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾನು ಮುಖನ ಚೆನ್ನಾಗಿ ತೊಳ್ಕೊಬೇಕು. ಸ್ಕಿನ್ ಕೇರ್ ಮಾಡೋಕ್ಕೆ ಮುಂಚೆ ನಾವು ಸ್ಕಿನ್ನನ್ನು ಕ್ಲೀನಾಗಿ ಇಟ್ಕೊಂಡಿರಬೇಕು. ಫೇಸ್ ವಾಶ್ ಮಾಡ್ಕೊಂಡು ಮೇಲೇ ಸ್ಕಿನ್ ಕೇರ್ ಮಾಡಬೇಕು. ಎಲ್ಲಿಂದನೋ ಹೊರಗಡೆ ಹೋಗಿ ಬಂದು ಸುಮ್ಮನೆ ನೀರಲ್ಲಿ ಮುಖ ತೊಳ್ಕೊಂಡು ಸ್ಕಿನ್ ಕೇರ್ ಮಾಡಬಾರ್ದು. ಬಿಕಾಸ್ ಏನು ಮುಖಕ್ಕೆ ಧೂಳು ಅಂಟ್ಕೊಂಡಿರುತ್ತೆ ಅದೆಲ್ಲ ಸ್ಕಿನ್ ಮೇಲೆ ಇರುತ್ತೆ. ಅದ್ರ ಮೇಲೆ ನೀವು ಸ್ಕಿನ್ ಕೇರ್ನ ಮಾಡಿದಾಗ ಸ್ಕಿನ್ ಇನ್ನಷ್ಟು ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಫೇಸ್ ವಾಶ್ ಮಾಡದೆ ಸ್ಕಿನ್ ಕೇರ್ ಮಾಡಬೇಡಿ, ಓಕೆನಾ. ಸೊ ಫಸ್ಟ್ ಫೇಸ್ ವಾಶ್ ಮಾಡಬೇಕು. ಸೊ ನಾನು ಫೇಸ್ ವಾಶಿಗೆ ಇದನ್ನೇ ಯೂಸ್ ಮಾಡೋದು. ನನ್ನದೊಂದು ದೊಡ್ಡ ಸ್ಕಿನ್ ಕೇರ್ ಜರ್ನಿನೇ ಇದೆ, ಅದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಹೇಳಿದರೆ ತುಂಬಾ ಲಾಂಗ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಈ ಪ್ರಾಡಕ್ಟ್ಸ್ನೇ ಯೂಸ್ ಮಾಡಬೇಕು ಅಂತ ನಂಗೆ ಹೆಂಗೆ ಗೊತ್ತಾಯಿತು, ಏನಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಓಕೆನಾ. ಸೊ ಸದ್ಯಕ್ಕೆ ನಾನು ಯೂಸ್ ಮಾಡೋ ಫೇಸ್ ವಾಶ್ ಸೆರಾವೆ ಅವ್ರದ್ದು. ತುಂಬಾ ಚೆನ್ನಾಗಿದೆ ಇದು. ಆಯಿಲ್ ಸ್ಕಿನ್ ಇರೋರು ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ. ಸೊ ಇದಾದಮೇಲೆ ನನಗೆ ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಫೇಸ್ ವಾಶ್ ಮಾಡ್ಕೊಂಡು ಬಂದ ಮೇಲೂ ಇನ್ನೊಂದು ಸತಿ ನೀಟಾಗಿ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಸ್ಕಿನ್ನನ್ನು ವೈಪ್ ಮಾಡ್ಕೋಬೇಕು ನೀಟಾಗಿ. ಸೊ ದಟ್ ಮುಖದ ಮೇಲೆ ಏನು ಡರ್ಟ್ ಆಗಲಿ ಅಥವಾ ಆಯಿಲ್ ಆಗಲಿ ಏನೂ ಇರಬಾರ್ದು. ನೀಟಾಗಿ ಒಂದು ಸತಿ ಸುಮ್ಮನೆ ಹಾಗೆ ವೈಪ್ ಮಾಡ್ಕೋಬೇಕು ನೋಡಿ, ಓಕೆನಾ. ಫಸ್ಟ್ ನಾನು ಟೋನರ್ ಯೂಸ್ ಮಾಡ್ತೀನಿ. ಟೋನರ್ಗೆ ನಾನು ಯೂಸ್ ಮಾಡೋದು ಪಿಕ್ಸಿ ಗ್ಲೋ ಟಾನಿಕ್. ಇದರಲ್ಲಿ 5% ಗ್ಲೈಕೋಲಿಕ್ ಆ್ಯಸಿಡ್ ಇದೆ. ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ನನ್ನ ಸ್ಕಿನ್ನಿಗೆ. ಏನು ಡ್ಯಾಮೇಜ್ ಆಗೋಲ್ಲ, ಇಚ್ಚಿನೆಸ್ ಆಗೋಲ್ಲ, ಆ ಥರ ಎಲ್ಲ ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಯಾವ ಥರ ಅಪ್ಲೈ ಮಾಡ್ತೀನಿ ಅಂತಲೂ ತೋರಿಸ್ತೀನಿ ನಾನು. ಫಸ್ಟ್ ಒಂದು 5 to 6 ಡ್ರಾಪ್ಸ್ ತೊಗೋತೀನಿ ನಾನು ಕೈ ಮೇಲೆ. ಆ್ಯಕ್ಚುಲಿ ಕಾಟನ್ ಪ್ಯಾಡಲ್ಲಿ ಹಾಕೋಬೇಕು, ಬಟ್ ನನಗೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲ ಆ್ಯಂಡ್ ತುಂಬ ಗಿಲ್ಟ್ ಫೀಲ್ ಆಗುತ್ತೆ. ದಿನ ಒಂದೊಂದು ಕಾಟನ್ ಪ್ಯಾಡ್ ಯೂಸ್ ಮಾಡಬೇಕಲ್ಲ, ಅಯ್ಯೋ ಪ್ರಾಡಕ್ಟ್ ಎಲ್ಲ ಅದರಲ್ಲೇ ವೇಸ್ಟ್ ಆಗಿಬಿಡುತ್ತೆ ಆ್ಯಂಡ್ ಜೊತೆಗೆ ಕಾಟನ್ ಪ್ಯಾಡ್ ಕೂಡ ವೇಸ್ಟ್ ಆಗುತ್ತೆ ಅಂತ ಕೈಯಲ್ಲೇ ಅಪ್ಲೈ ಮಾಡ್ತೀನಿ ನಾನು. ಫಸ್ಟ್ ಕೈಗೊಂದು 4-5 ಡ್ರಾಪ್ಸ್ ತೊಗೊಂಡು ಫಸ್ಟು ಈ ಥರ ಡ್ಯಾಬ್ ಮಾಡ್ತೀನಿ. ಡ್ಯಾಬ್ 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 ಡ್ಯಾಬ್. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ ನೀವು ತಿಳ್ಕೊಬೇಕಾಗಿರೋದು, ಸ್ಕಿನ್ ಕೇರ್ ಮಾಡುವಾಗ ಯಾವುದೇ ಕಾರಣಕ್ಕೂ ನೀವು ಈ ಥರ ರಬ್ ಮಾಡಬಾರ್ದು. ಈ ರೀತಿ ನೀಟಾಗಿ ಈ ಥರ ಡ್ಯಾಬ್ ಮಾಡಬೇಕು. ರಬ್ ಮಾಡಿದ್ರೆ ಸ್ಕಿನ್ ಇರಿಟೇಷನ್ ಆಗುತ್ತೆ, ರ್ಯಾಷಸ್ ಆಗುತ್ತೆ. ಎಸ್ಪೆಷಲಿ ಸೆನ್ಸಿಟಿವ್ ಸ್ಕಿನ್ ಯಾರಿಗಿರುತ್ತೆ ಅವರಂತೂ ಇದನ್ನು ಫಾಲೋ ಮಾಡಲೇಬೇಕು. ಈ ಥರ ನೀಟಾಗಿ ಡ್ಯಾಬ್ 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 ಮಾಡಿಕೊಂಡು ಅದು ಸ್ಕಿನ್ ಒಳಗೆ ಬ್ಲೆಂಡ್ ಆಗಬೇಕು ಪ್ರಾಡಕ್ಟು. ಆ ಥರ ನಾವು ಸ್ಕಿನ್ ಕೇರ್ ಮಾಡ್ಕೋಬೇಕು. ಸೊ ಇದಾದಮೇಲೆ ಸ್ವಲ್ಪ ಒಣಗಿಸ್ಕೋಬೇಕು ಇದನ್ನು. ಬಿಕಾಸ್ ಟೋನರ್ ಅಂದರೆ ವಾಟರಿ ಕನ್ಸಿಸ್ಟೆನ್ಸಿ ಇರುತ್ತೆ, ಸ್ವಲ್ಪ ಒದ್ದೆ ಇರುತ್ತೆ. ಅದ್ರ ಮೇಲೆ ಡೈರೆಕ್ಟಾಗಿ ಯಾವ ಪ್ರಾಡಕ್ಟ್ನೂ ಹಾಕಕ್ಕೆ ಹೋಗಬಾರ್ದು. ಇದು ಸ್ವಲ್ಪ ಒಣಗಬೇಕು. ಒಂದು ಚಿಕ್ಕ ಫ್ಯಾನ್ ಏನಾದರೂ ಇದ್ದರೆ ಹ್ಯಾಂಡ್ ಫ್ಯಾನ್ ಇಟ್ಕೊಳ್ಳಿ. ನಿಮಗೆ ಟೈಮ್ ಇಲ್ಲ ಇನ್ ಕೇಸ್ ಅಂತ ಅಂದರೆ, ಟೈಮ್ ಇದ್ದರೆ ಹಾಗೆ ಕೈಯಲ್ಲಿ ಗಾಳಿ ಬೀಸ್ಕೊಂಡು ಒಣಗಿಸ್ಕೋಬೋದು. ಆ್ಯಂಡ್ ಆ್ಯಕ್ಚುಯಲ್ ಪ್ರೊಸೀಜರ್ ಇರೋದು ಟೋನರ್ನ ಕಾಟನ್ ಪ್ಯಾಡಲ್ಲಿ ಹಾಕೋಬೇಕು, ಆಯಿತಾ. ಸೊ ಇವಾಗ ಇದು ಡ್ರೈ ಆಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಸೀರಮ್. ಎಸ್, ನಾನು ಹೇಳಿದೆ ಅಲ್ವಾ ನನ್ನ ಸ್ಕಿನ್ ತುಂಬ ಹಾಳಾಗಿತ್ತು, ಇವಾಗ ಚೆನ್ನಾಗಾಗಿದೆ ಅಂತ. ಅದಕ್ಕೆ ಮೇಯ್ನ್ ರೀಸನ್ ಬಂದು ಈ ಸೀರಮ್. ಇದು ಹಚ್ಕೊಂಡ್ಮೇಲೇ ಇದು ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೂಟ್ ಆಗಿ ಆ್ಯಕ್ನೆ ಇರ್ಬೋದು ಅಥವಾ ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಅದೆಲ್ಲದನ್ನು ಕಮ್ಮಿ ಮಾಡಿ ಒಂದು ಕ್ಲಿಯರ್ ಆಗಿರುವಂತಹ ಸ್ಕಿನ್ನನ್ನು ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡಿರುವಂತಹ ಮೇಯ್ನ್ ಪ್ರಾಡಕ್ಟ್ ಇದು. ಇದು ಬಂದು ಮಿನಿಮಲಿಸ್ಟ್ ಇಂದ ತೊಗೊಂಡಿರೋದು ನಾನು. ಮಿನಿಮಲಿಸ್ಟ್ ಇದು ನಿಯಾಸಿನಮೈಡ್ 10% ನಿಯಾಸಿನಮೈಡ್ ಇರುವಂತಹ ಸೀರಮ್. ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಎಸ್ಪೆಷಲಿ ಯಾರಿಗೆ ಆ್ಯಕ್ನೇಸ್ ಇರುತ್ತೆ ಆ್ಯಂಡ್ ಆ್ಯಕ್ನೆ ಸ್ಪಾಟ್ಸ್ ಇರುತ್ತೆ, ಸೊ ಅವರು ಇದನ್ನು ಯೂಸ್ ಮಾಡಬೇಕು, ಓಕೆನಾ. ಸೊ ಇದು ನಂದು ಆ್ಯಕ್ಚುಲಿ 3rd ಬಾಟಲ್ ಇದು ಯೂಸ್ ಮಾಡ್ತಿರೋದು ನಾನು. ತುಂಬ ಚೆನ್ನಾಗಿದೆ. ಒಂದು ಇಷ್ಟು ತೊಗೋತೀನಿ, ಹಾಫ್ ಬಾಟಲ್. ಅದರಲ್ಲಿ ನೀಟಾಗಿ ಈ ರೀತಿ ಡಾಟ್ಸ್ ಇಟ್ಕೋಬೇಕು ಕೆನ್ನೆ ಮೇಲೆ, ಹಣೆ ಮೇಲೆ ಆ್ಯಂಡ್ ಸ್ವಲ್ಪ. ಆ್ಯಂಡ್ ಡೋಂಟ್ ಫರ್ಗೆಟ್ ಯುವರ್ ನೆಕ್, ಆಯಿತಾ. ನೆಕ್ಗೆ ನೀವು ಹಚ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಪ್ರಾಡಕ್ಟ್ಸ್ನೂ ನೀವು ಫೇಸ್ ಜೊತೆಗೆ ನೆಕ್ಗೂ ಹಚ್ಕೋಬೇಕು. ಇಲ್ಲಾಂದರೆ ನೆಕ್ಕೆ ಒಂದು ಕಲರ್, ಫೇಸೇ ಒಂದು ಕಲರ್ ಆಗುತ್ತೆ, ತುಂಬ ಕೆಟ್ಟದಾಗಿ ಕಾಣಿಸುತ್ತೆ ಅದು.
ಆ್ಯಂಡ್ ಫೇಸ್ ಜೊತೆಗೆ ನೆಕ್ ಕೂಡ ಸನ್ನಿಗೆ ಎಕ್ಸ್ಪೋಸ್ ಆಗೇ ಆಗುತ್ತೆ. ಸೊ ಹಾಗಾಗಿ ನೀವು ಎಲ್ಲ ಕೇರನ್ನು ನೆಕ್ಕಿಗೆ ಕೂಡ ಮಾಡಬೇಕು. ಓಕೆನಾ? ಇದನ್ನು ರಬ್ ಮಾಡಬೇಡಿ ಜೋರಾಗಿ, ನಿಧಾನಕ್ಕೆ ಈ ರೀತಿ ಡ್ಯಾಬ್ 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 ಮಾಡಿ ಅಪ್ಲೈ ಮಾಡ್ಕೋಬೇಕು. ಡ್ಯಾಬ್ 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 ಡ್ಯಾಬ್. ಈ ಪ್ರಾಡಕ್ಟ್ ನಾನು ಯೂಸ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡೆ. ಮುಂಚೆ ಎಲ್ಲ ಯಾವುದೋ ಸೀರಮ್ನ ಯೂಸ್ ಮಾಡಿಬಿಟ್ಟೆ, ಆಯಿತಾ. ಇವಾಗ ಅನಿಸುತ್ತೆ ನಾನು ಆವಾಗಲೇ ಇದನ್ನು ಯೂಸ್ ಮಾಡಿದರೆ ನನ್ನ ಸ್ಕಿನ್ ಎಷ್ಟೊತ್ತಿಗೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ. ಆ್ಯಂಡ್ ನಾನು ತುಂಬಾ ಮಿಸ್ಟೇಕ್ಸ್ ಮಾಡಿಬಿಟ್ಟಿದ್ದೀನಿ ಸ್ಕಿನ್ ಕೇರಲ್ಲಿ. ನನ್ನ ಸ್ಕಿನ್ ಕೇರ್ ಮಿಸ್ಟೇಕ್ಸ್ನೆಲ್ಲ ನಾನು ಆಲ್ರೆಡಿ ಹೇಳ್ದಂಗೆ ಮತ್ತೊಂದು ಬ್ಲಾಗಲ್ಲಿ ಹೇಳ್ತೀನಿ. ಇವಾಗಲೇ ಹೇಳಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ, ನಿಮಗೆಲ್ಲರಿಗೂ ಬೋರ್ ಹೊಡೆದೋಗುತ್ತೆ. ಇವಳು ವಿಡಿಯೋ ಮಾಡ್ತಿರೋದೇ ಒಂದು ಬಟ್ ಮಾತಾಡ್ತಿರೋದೇ ಇನ್ನೊಂದು ಅಂತ ಅಂದ್ಕೊಂಡ್ಬಿಡ್ತೀರಾ. ಸೊ ಹಾಗಾಗಿ ಸೀರಮ್ ಇದು ಅಷ್ಟೇ ತುಂಬ ಚೆನ್ನಾಗಿ ಡ್ರೈ ಆಗಬೇಕು. ಯಾವುದೇ ಪ್ರಾಡಕ್ಟ್ ಹಾಕ್ಕೊಂಡ್ರೂ ಅಷ್ಟೇ ನೀವು ಚೆನ್ನಾಗಿ ಡ್ರೈ ಮಾಡ್ಕೊಂಡು ಮೇಲೇ ಇನ್ನೊಂದು ಪ್ರಾಡಕ್ಟ್ನ ಯೂಸ್ ಮಾಡಬೇಕು. ಇಲ್ಲಾಂತ ಅಂದರೆ ನೀವು ಹಾಕೋತಿರೋ ಹೊಸ ಪ್ರಾಡಕ್ಟು ವೇಸ್ಟ್ ಆಗುತ್ತೆ, ಆಲ್ರೆಡಿ ಹಾಕ್ಕೊಂಡಿರೋ ಪ್ರಾಡಕ್ಟು ವೇಸ್ಟ್ ಆಗುತ್ತೆ. ಅದ್ರ ಜೊತೆಗೆ ಇದು ಸ್ಕಿನ್ನಿಂದ ಆಚೆ ಬಂದುಬಿಡುತ್ತೆ, ನೀಟಾಗಿ ಬ್ಲೆಂಡ್ ಆಗೋಲ್ಲ. ಸ್ಕಿನ್ ಒಳಗೆ ಇದು ಚೆನ್ನಾಗಿ ಹೋಗಿ ಅಬ್ಸಾರ್ಬ್ ಆಗಬೇಕು. ಸ್ಕಿನ್ ಒಳಗೆ ಇದು ಅಬ್ಸಾರ್ಬ್ ಆಗೋ ತನಕ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಓಕೆನಾ? ಎಸ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮಾಯ್ಶ್ಚರೈಸರ್. ಯೂಶ್ವಲಿ ಸೆಲೆಬ್ರಿಟೀಸ್ ಎಲ್ಲ ಇದ್ರ ಜೊತೆಗೆ ಟೋನರ್ ಹಾಕೋತಾರೆ, ಟೋನರ್ ಆದಮೇಲೆ ಎಸೆನ್ಸ್ ಹಾಕೋತಾರೆ, ಅದಾದಮೇಲೆ ಸೀರಮ್, ಅದಾದಮೇಲೆ ಐ ಕ್ರೀಮ್, ಆ ಥರ ಏನೇನೋ ಹಾಕೋತಾರೆ. ಬಟ್ ನನಗೆ ಅಷ್ಟೊಂದೆಲ್ಲ ಕಾಂಪ್ಲಿಕೇಟೆಡ್ ಸ್ಕಿನ್ ಕೇರ್ ಮಾಡೋಕ್ಕೆ ನೆಸೆಸಿಟಿ ಇಲ್ಲ ಆ್ಯಂಡ್ ಪೇಷನ್ಸ್ ಕೂಡ ಇಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಸ್ಕಿನ್ ಕೇರ್ನ ನಾನು ಮಾಡ್ಕೋತೀನಿ. ಜಸ್ಟ್ ಎಷ್ಟು ನೆಸೆಸಿಟಿ ಇದೆಯೋ ಸ್ಕಿನ್ನಿಗೆ, ನನ್ನ ಸ್ಕಿನ್ ಎಷ್ಟು ತಡ್ಕೊಳ್ಳುತ್ತೋ, ಎಷ್ಟು ಬೇರ್ ಮಾಡುತ್ತೋ ಅಷ್ಟನ್ನು ಮಾತ್ರ ನಾನು ಯೂಸ್ ಮಾಡ್ತೀನಿ. ಸೊ ಸೀರಮ್ ಚೆನ್ನಾಗಿ ಡ್ರೈ ಆದಮೇಲೆ ಮಾಯ್ಶ್ಚರೈಸರ್ ಹಚ್ಕೋಬೇಕು. ಮಾಯ್ಶ್ಚರೈಸರು ಅಷ್ಟೇ ನಾನು ಸೆರಾವೆ ಅವ್ರದ್ದೇ ಯೂಸ್ ಮಾಡೋದು, ಮಾಯ್ಶ್ಚರೈಸಿಂಗ್ ಲೋಷನ್ ಇದು ನಾರ್ಮಲ್ ಟು ವೆರಿ ಡ್ರೈ ಸ್ಕಿನ್ ಅವ್ರು ಯೂಸ್ ಮಾಡ್ಬೋದು. ಬಟ್ ತುಂಬ ವಾಟರಿ ಕನ್ಸಿಸ್ಟೆನ್ಸಿನೇ ಇದೆ, ತುಂಬ ಗ್ರೀಸಿ ಅಂತ ಏನಾಗಲ್ಲ. ಸೊ ಹಾಗಾಗಿ ನಂದು ಆಯಿಲಿ ಸ್ಕಿನ್ ಇದ್ದರೂ ಕೂಡ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಇದರಲ್ಲಿ ಬಂದು 3 ಎಸೆನ್ಷಿಯಲ್ ಸೆರಮೈಡ್ಸ್ ಇದೆ ಮತ್ತು ಹೈಲ್ಡ್ರಾನಿಕ್ ಆ್ಯಸಿಡ್ ಇದೆ. ಸೊ ಹೈಲ್ಡ್ರಾನಿಕ್ ಆ್ಯಸಿಡ್ ಏನು ಮಾಡುತ್ತಪ್ಪ ಸ್ಕಿನ್ನಿಗೆ ಅಂದರೆ, ನಿಮ್ಮ ಸ್ಕಿನ್ ತುಂಬ ಡ್ರೈ ಆಗ್ತಾ ಇದ್ದರೆ ಅದನ್ನು ಸಾಫ್ಟಾಗಿ ಮಾಯ್ಶ್ಚರೈಸ್ಡ್ ಆಗಿ ಕಾಣೋ ಥರ ಮಾಡುತ್ತೆ ಆ್ಯಂಡ್ ಒಳ್ಳೆ ಗ್ಲೋ ಕೂಡ ಕೊಡುತ್ತೆ. ಸೊ ಇವಾಗ ಮಾಯ್ಶ್ಚರೈಸರ್ ಹಾಕೋತಾ ಇದ್ದೀನಿ. ಇಷ್ಟು ತೊಗೊಂಡು ನಾನು ಸ್ಕಿನ್ ಫುಲ್ ಹಾಕ್ಕೋತೀನಿ. ನಾನು ಯಾವುದೇ ಪ್ರಾಡಕ್ಟು ಅಷ್ಟೇ ತುಂಬ ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ, ಎಷ್ಟು ಬೇಕು ಅಷ್ಟೇ ತೊಗೋತೀನಿ. ಬಿಕಾಸ್ ತುಂಬ ಜಾಸ್ತಿ ಆಗಿಬಿಟ್ರೆ ಗ್ರೀಸಿ ಆಗಿಬಿಡುತ್ತೆ. ನಂಗೆ ಸ್ಕಿನ್ ಅಷ್ಟೊಂದು ಗ್ರೀಸಿ ಆದರೆ ಇಷ್ಟ ಆಗಲ್ಲ. ನೀಟಾಗಿ ಹಚ್ಕೋಬೇಕು. ಆ್ಯಂಡ್ ಸ್ವಲ್ಪ ಜಾಸ್ತಿ ಆದರೆ ಪ್ರಾಡಕ್ಟ್ನ ನಾನು ಕೈಗೆ ಹಚ್ಕೊಂಡ್ಬಿಡ್ತೀನಿ. ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಆಲ್ ಓವರ್ ದ ಫೇಸ್ ಕವರ್ ಆಗಿರಬೇಕು. ಮಾಯ್ಶ್ಚರೈಸರ್ ಹುಡ್ಕೋದಕ್ಕಂತೂ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಬಿಕಾಸ್ ಯಾವುದು ಸೆಟ್ ಆಗ್ತಾ ಇರಲಿಲ್ಲ ನನಗೆ. ಈಗ ಆಯಿಲಿ ಸ್ಕಿನ್ ಅಂತ ನಾನೊಂದು ಮಾಯ್ಶ್ಚರೈಸರ್ನ ತೊಗೊಂಡ್ರೆ ಅದು ತುಂಬಾ ವಾಟರಿ ಕನ್ಸಿಸ್ಟೆನ್ಸಿ ಇರ್ತಿತ್ತು, ಕರೆಕ್ಟಾಗಿ ಫೇಸ್ನ ಮಾಯ್ಶ್ಚರೈಸರೇ ಮಾಡ್ತಾ ಇರಲಿಲ್ಲ. ನಂದು ಅಷ್ಟೊಂದು ಆಯಿಲಿ ಸ್ಕಿನ್ ಅಲ್ಲ, ನಾನು ಆಲ್ರೆಡಿ ಹೇಳ್ದಂಗೆ ಆಯಿಲಿ ಟು ಕಾಂಬಿನೇಷನ್ ಸ್ಕಿನ್ ನಂದು. ಲೈಕ್ ಈ ಏರಿಯಾದಲ್ಲಿ ಮಾತ್ರ ಜಾಸ್ತಿ ಆಯಿಲಿ ಆಗುತ್ತೆ, ಇನ್ನು ಬೇರೆ ಇಲ್ಲಿ ಚೀಕ್ಸ್ ಎಲ್ಲ ನಾರ್ಮಲಾಗೇ ಇರುತ್ತೆ. ಸೊ ಹಾಗಾಗಿ ಯಾವ ಮಾಯ್ಶ್ಚರೈಸರು ಸೆಟ್ ಆಗ್ತಾ ಇರಲಿಲ್ಲ. ಆ್ಯಕ್ನೆ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಿತ್ತು ಆಯಿಲ್ ಜಾಸ್ತಿ ಆಗಿ, ಅಥವಾ ಡ್ರೈನೆಸ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಿತ್ತು. ಸೊ ಏನೋ ಆಗ್ತಿತ್ತು. ಬಟ್ ಈ ಒಂದು ಮಾಯ್ಶ್ಚರೈಸರ್ ನನಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ. ಸುಮಾರು ಒಂದು 6 ತಿಂಗಳಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ಈ ಪ್ರಾಡಕ್ಟನ್ನು. ಇದಕ್ಕೂ ಮುಂಚೆ ನಾನು ಓಲೆನ ಯೂಸ್ ಮಾಡ್ತಾಯಿದ್ದೆ, ಅದು ಕೂಡ ತುಂಬ ಚೆನ್ನಾಗಿತ್ತು. ಓಲೆನ ನಾನೊಂದು 4-5 ವರ್ಷದ ತನಕ ಯೂಸ್ ಮಾಡಿದ್ದೀನಿ. ನಾನು MSc ಇದ್ದಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಓಲೆನ. ಅದಾದಮೇಲೂ ವರ್ಕ್ ಮಾಡುವಾಗ್ಲೂ ಒಂದು 3 to 4 ಇಯರ್ಸ್ ಅಂತೂ ನಾನು ಓಲೆಗೇ ಸ್ಟಿಕ್ ಆಗಿದೆ. ತುಂಬ ಚೆನ್ನಾಗಿ ಅನಿಸ್ತಿತ್ತು. ಬಟ್ ಏನಾಗ್ತಿತ್ತು ಅಂದರೆ, ಈ ಡಾರ್ಕ್ ಸ್ಪಾಟ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಜಾಸ್ತಿ ಆಗ್ತಿತ್ತು, ಪಿಂಪಲ್ ಆಗ್ತಿರಲಿಲ್ಲ. ಬಟ್ ಪಿಂಪಲ್ ಆಗಿ ಹೋಗಿದ್ದ ಸ್ಪಾಟ್ಸ್ ಏನಿರುತ್ತೆ ರೆಡ್ ಅದು ಹಾಗೆ ಇರ್ತಿತ್ತು, ಕಡಿಮೆ ಆಗ್ತಾ ಇರಲಿಲ್ಲ. ಬಟ್ ಈ ಮಾಯ್ಶ್ಚರೈಸರ್ ಆ ಥರ ಇಲ್ಲ, ತುಂಬಾ ಚೆನ್ನಾಗಿದೆ. ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಮ್ಮಿ ಆಗಿದೆ ನನಗೆ. ನಾನು ಮುಂಚೆ ನನ್ನ ಸ್ಕಿನ್ ಹೆಂಗಿತ್ತು ಅಂತ ನಿಮ್ಗೆ ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ನಿಮಗೆ ಗೊತ್ತಾಗುತ್ತೆ ನನ್ನ ಸ್ಕಿನ್ ಕಂಡೀಷನ್ ಎಷ್ಟು ಸುಧಾರಿಸಿದೆ ಇವಾಗ ಅಂತ. ನೀವೇ ಕಮೆಂಟ್ ಮಾಡ್ತೀರಾ ಪ್ರಾಡಕ್ಟ್ ಲಿಂಕ್ ಕೊಡಿ ಅಂತ.
ಓಕೆನಾ. ಸೊ ಮಾಯ್ಶ್ಚರೈಸರ್ ಆಯಿತು. ಇವಾಗ ನೆಕ್ಸ್ಟ್ ಸನ್ಸ್ಕ್ರೀನ್, ಲಾಸ್ಟ್ ಸ್ಟೆಪ್ ಇದು ಸನ್ಸ್ಕ್ರೀನ್ಗೆ ನಾನು ಯೂಸ್ ಮಾಡೋದು 1% ಹೈಲ್ಡ್ರಾನಿಕ್ ಸನ್ಸ್ಕ್ರೀನ್ ಆಕ್ವಾಜೆಲ್. ಇದು ಬಂದು ಡರ್ಮಾಕೋರ್ದು. ಇದರಲ್ಲೂ ಅಷ್ಟೇ ಹೈಲ್ಡ್ರಾನಿಕ್ ಆ್ಯಸಿಡ್ ಇದೆ. ಸೊ ಸ್ಕಿನ್ನಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಓಕೆ, ಸ್ಕಿನ್ನಿಗೆ ಚೆನ್ನಾಗಿ ಇದು ಹೈಡ್ರೇಷನನ್ನು ಕೊಡುತ್ತೆ, ಡ್ರೈ ಆಗಲ್ಲ ಮತ್ತು ಯಾವುದೇ ವೈಟ್ ಪ್ಯಾಚ್ ಬಿಡಲ್ಲ. ಸನ್ಸ್ಕ್ರೀನ್ಗೂ ಅಷ್ಟೇ ನಾನು ತುಂಬಾ ಸರ್ಕಸ್ ಮಾಡಿಬಿಟ್ಟಿದ್ದೀನಿ, ಯಾವ್ಯಾವುದೋ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಸ್ಕಿನ್ ಹಾಳು ಮಾಡಿಕೊಂಡು. ಅದಾದಮೇಲೆ ಇವಾಗ ರಿಕವರ್ ಆಗ್ತಾ ಇದೆ. ಸೀರಿಯಸ್ಲಿ ನಾನು ಮುಂಚೆನೇ ಈ ಪ್ರಾಡಕ್ಟ್ಸ್ ಎಲ್ಲ ಯಾಕೆ ಯೂಸ್ ಮಾಡಲಿಲ್ಲ ಅಂತ ತುಂಬ ರಿಗ್ರೆಟ್ ಆಗುತ್ತೆ ನನಗೆ. ಬಟ್ ಎಲ್ಲದಕ್ಕೂ ಟೈಮ್ ಬರಬೇಕಲ್ವಾ. ಇದು ಆ್ಯಕ್ಚುಲಿ ಖಾಲಿ ಆಗೋಗ್ಬಿಡಿದೆ, ಇನ್ನೊಂದು ಆರ್ಡರ್ ಮಾಡಬೇಕು. ಮನೇಲಿರುವಾಗ್ಲೂ ಸನ್ಸ್ಕ್ರೀನ್ ಹಚ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾರೂ ಮಿಸ್ ಮಾಡಬೇಡಿ. ಇವಾಗ ನಾನು ಯಾವ ಸ್ಟೆಪ್ಸ್ ಫಾಲೋ ಮಾಡಿದೆ ಅದಷ್ಟೇ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಡನ್. ಇಷ್ಟೇ ನನ್ನ ಸ್ಕಿನ್ ಕೇರ್ ಮುಗ್ದೇ ಹೋಯಿತು ನೋಡಿ. ದಿನಾಗಲೂ ಇಷ್ಟು 4 ಪ್ರಾಡಕ್ಟ್ಸ್ನ ಹಚ್ಕೊಂಡ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೋದು ನೀವು, ತುಂಬಾ ಗ್ಲೋಯಿಂಗ್ ಸ್ಕಿನ್ ನಿಮ್ಮದಾಗುತ್ತೆ. ಸೊ ನೆಕ್ಸ್ಟ್ ಓಕೆ ಲಿಪ್ ಬಾಮ್, ಅದನ್ನೇ ಮರ್ತಿದ್ದೀನಿ. ಲಿಪ್ನ ಕೂಡ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮರಿಬೇಡಿ. ಸೊ ಲಿಪ್ ಬಾಮ್ ನಾನು ಯೂಸ್ ಮಾಡಿದ್ದು ಲ್ಯಾನ್ಜ್ ಅವ್ರದ್ದು ಲಿಪ್ ಸ್ಲೀಪಿಂಗ್ ಮಾಸ್ಕ್ ಅಂತ. ತುಂಬ ಒಳ್ಳೆ ಹೈಡ್ರೇಷನ್ ಕೊಡುತ್ತೆ ಇದು ಸ್ಕಿನ್ನಿಗೆ. ತುಂಬ ಒಳ್ಳೆ ಹೈಡ್ರೇಷನ್ ಕೊಡುತ್ತೆ ಲಿಪ್ಸಿಗೆ. ಎಷ್ಟೇ ಒಡೆದಿದ್ರೂ ಸ್ಕಿನ್ನು ಲಿಪ್ಸ್ ತುಂಬ ಚೆನ್ನಾಗಿ ಅದು ರಿಕವರ್ ಮಾಡುತ್ತೆ. ಆ್ಯಂಡ್ ನೀವು ಲಿಪ್ಸ್ಟಿಕ್ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೂ ಮುಂಚೆ ಹಚ್ಕೊಂಡಿರಿ ಇದನ್ನು, ಲೈಕ್ ಒಂದು ಹಾಫ್ ಆನ್ ಅವರ್ ಮುಂಚೆ ಹಚ್ಕೊಂಡಿರಿ. ಈಗ ಇನ್ನೇನು ಇದು ಹಚ್ಕೊಂಡ ತಕ್ಷಣ ಇದ್ರ ಮೇಲೆ ಲಿಪ್ಸ್ಟಿಕ್ ಹಚ್ಕೋಬಾರ್ದು, ಬಿಕಾಸ್ ಅದೆಲ್ಲದು ಲಿಪ್ಸ್ಟಿಕ್ ನೀಟಾಗಿ ಕೂರಲ್ಲ ಸ್ಕಿನ್ ಮೇಲೆ, ಆಚೆ ಬಂದುಬಿಡುತ್ತೆ. ಸೊ ಹಾಗಾಗಿ ಫಸ್ಟ್ ಇದನ್ನು ಹಚ್ಕೊಳ್ಳಿ. ಅಥವಾ ನೀವು ನೈಟ್ ಮಲಗುವಾಗ ನೈಟ್ ಸ್ಕಿನ್ ಕೇರಲ್ಲಿ ಇದನ್ನು ಯೂಸ್ ಮಾಡ್ಬೋದು, ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಿದ್ದೀರಾ ಅಂತ ಅಂದರೆ. ಅದರ್ವೈಸ್ ಜಸ್ಟ್ ನಾರ್ಮಲ್ ಮನೆಯಲ್ಲೇ ಇರ್ತೀನಿ, ಲಿಪ್ಸ್ಟಿಕ್ ಏನು ಯೂಸ್ ಮಾಡಲ್ಲ ಅಂತ ಅಂದರೆ ಇದನ್ನು ಹಚ್ಕೋಬೋದು, ತುಂಬಾ ಚೆನ್ನಾಗಿದೆ. ಇಷ್ಟೇ. ಕ್ಯಾನ್ ಯು ಸಿ ದ ಗ್ಲೋ ಆನ್ ಮೈ ಸ್ಕಿನ್? ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಾಯಿದೆ. ನಾನು ಮನೇಲಿರುವಾಗ ಜಸ್ಟ್ ಇಷ್ಟೇ ಮಾಡ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಇದ್ರ ಮೇಲೆ ಏನು ಫೇರ್ನೆಸ್ ಕ್ರೀಮು ಅಥವಾ ಕಾಂಪ್ಯಾಕ್ಟ್ ಅದೆಲ್ಲ ಏನೂ ಯೂಸ್ ಮಾಡಲ್ಲ. ಆ್ಯಂಡ್ ಏನಾದರೂ ಹೊರಗಡೆ ಹೋಗಬೇಕು ಅಂತ ಅಂದಾಗ ಇದ್ರ ಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಒಂದು ಸಿಂಪಲ್ಲಾಗಿ ಬ್ರಷಲ್ಲಿ ಕಾಂಪ್ಯಾಕ್ಟ್ ಹಚ್ಕೊಂಡು ಹೊರಡ್ತೀನಿ, ಐಲೈನರ್ ಆಫ್ಕೋರ್ಸ್. ಬಟ್ ಮನೇಲಿರುವಾಗ ಇಷ್ಟೇ ನನ್ನ ಸ್ಕಿನ್ ಕೇರ್ ರೊಟೀನ್. ಸೊ ಈ ಒಂದು ರೊಟೀನ್ನ ಫಾಲೋ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಸ್ಕಿನ್ ತುಂಬಾ ಚೆನ್ನಾಗಾಗಿದೆ ಅಂತ ನನಗೆ ಫೀಲ್ ಆಗ್ತಿದೆ. ಆ್ಯಂಡ್ ನೋಡೋಕ್ಕೂ ಕೂಡ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾನು ಫೋಟೋ ಹಾಕಿರ್ತೀನಲ್ಲ, ನೀವೇ ನೋಡ್ಬೋದು ಡಿಫ್ರೆನ್ಸ್ನ. ಸೊ ಇದೆಲ್ಲ ಪ್ರಾಡಕ್ಟ್ಸು ನಿಮಗೆ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಹೋಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಆಯ್ಲಿ ಸ್ಕಿನ್ ಯಾರಿಗಿದೆ ಅವರು ಈ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ. ಡ್ರೈ ಸ್ಕಿನ್ ಇರೋರಿಗೆ ಇದು ಐ ಡೋಂಟ್ ನೋ ಸೂಟ್ ಆಗುತ್ತೋ ಇಲ್ವೋ ಅಂತ, ಬಟ್ ಆಯ್ಲಿ ಸ್ಕಿನ್ ಇರೋಂಥವ್ರಿಗೆ ಅಥವಾ ಸೆನ್ಸಿಟಿವ್ ಸ್ಕಿನ್ ಇರೋಂಥವ್ರು ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ಮಸ್ಟ್ ಬೈ ಪ್ರಾಡಕ್ಟ್ ಯಾವುದು ಅಂತ ಅಂದರೆ ಮಿನಿಮಲಿಸ್ಟ್ದು ನಿಯಾಸಿನಮೈಡ್ ಸೀರಮ್. ತುಂಬಾ ಒಳ್ಳೆ ರಿಸಲ್ಟ್ಸ್ನ ಕೊಟ್ಟಿದೆ ನನಗೆ ಅದು. ಸೊ ನನ್ನ ನೆಕ್ಸ್ಟ್ ಸ್ಕಿನ್ ಕೇರ್ ಜರ್ನಿನಲ್ಲಿ ನಾನು ಹೇಳ್ತೀನಿ ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಬಾರ್ದು ಅಂತ. ಆ್ಯಂಡ್ ಇದೆಲ್ಲದ್ರ ಜೊತೆಗೆ ನಾನು ಇನ್ನೊಂದು ಸೂಪರ್ ಆಗಿರುವಂತಹ ಪ್ರಾಡಕ್ಟನ್ನು ನೈಟ್ ಸ್ಕಿನ್ ಕೇರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಸ್ಕಿನ್ ಈ ಥರ ಆಗೋದಕ್ಕೆ ಅದು ಕೂಡ ಒಂದು ಮೇಯ್ನ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ನೈಟ್ ಸ್ಕಿನ್ ಕೇರ್ ರೊಟೀನ್ ಹೇಗಿರುತ್ತೆ, ಯಾವ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಹೇಳ್ತೀನಿ. ಸೊ ಎಸ್, ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಆ್ಯಂಡ್ ಇದೇ ಥರ ಇನ್ನೂ ಹೆಚ್ಚು ಕಂಟೆಂಟ್ಸ್ ಬೇಕು ಅಂತ ಅಂದರೆ ಇವಾಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಒಳ್ಳೆಯದನ್ನೇ ಮಾತಾಡ್ತಾ ಇರಿ. ಬಾಯ್.